ತುಂಬ ಜನ ನೀವು ಫೋನ್ಗಳನ್ನ ಯೂಸ್ ಮಾಡಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತಾ ಇರುತ್ತೆ. ನೀವು ಇವಾಗ ಅದನ್ನು ಬರ್ದಿರೋ ಥರ ಮಾಡ್ಬೋದು. ಒಂದು ಸೆಟ್ಟಿಂಗ್ ಇದೆ, ನಿಮ್ಮ ಒಂದು ಫೋನ್ ಸೆಟ್ಟಿಂಗಲ್ಲಿ ನೀವು ಅದನ್ನು ಎನೇಬಲ್ ಮಾಡಿದ್ರೆ ನಿಮ್ಮ ಒಂದು ಫೋನಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳು ಜಾಸ್ತಿ ಬರೋದಿಲ್ಲ. ಆಯಿತಾ, ಸ್ಟಾಪ್ ಮಾಡ್ಬೋದು. ಸೈಡಲ್ಲಿ ಬರೋದು, ಮೇಲ್ಗಡೆ ಬರೋದು, ಇದೆಲ್ಲ ನಿಲ್ಲುತ್ತೆ. ನಾನು ನಿಮ್ಗೆ ಹೇಳ್ತೀನಿ ಅದು ಹೇಗೆ ಅಂತ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳಾಗ್ತಿರ್ತೀನಿ, ಮಿಸ್ ಮಾಡಬೇಡಿ, ಫಾಲೋ ಮಾಡ್ಕೊಳ್ಳಿ. ಓಕೆ, ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಇವಾಗ ನಾನು ನನ್ನ ಒಂದು ಫೋನಲ್ಲಿ ನಾನು ಈ ಒಂದು ಸೆಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಈ ಒಂದು ಸೆಟ್ಟಿಂಗ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಇದು ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಫೋನ್ಗೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ನಿಮ್ಮ ಫೋನಲ್ಲೂ ಕೂಡ ಇದೇ ಸೇಮ್ ಪ್ರೊಸೀಜರ್ ನೀವು ಮಾಡಬೇಕಾಗುತ್ತೆ. ಐಫೋನ್ ಅವ್ರಿಗೆ ನಾನು ತೋರಿಸ್ತಾ ಇಲ್ಲ, ಕೇವಲ ಆ್ಯಂಡ್ರಾಯ್ಡ್ ಫೋನ್ ಇಟ್ಕೊಂಡಿರೋರಿಗೆ ಮಾತ್ರ ಇದನ್ನು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಆಯಿತಾ, ನಿಮ್ಮ ಒಂದು ಫೋನಲ್ಲಿ ನಾನು ಈಗ ತೋರಿಸ್ತಾ ಇರೋದು ರೆಡ್ಮಿ ಫೋನಲ್ಲಿ. ನಿಮ್ದು ಯಾವುದೇ ಫೋನ್ ಆಗಲಿ, ಇವಾಗ ನಾನು ಓಪನ್ ಮಾಡೋದನ್ನೇ ನೀವು ಓಪನ್ ಮಾಡಿಕೊಡಿ, ಆಗ ನಿಮಗೆ ಸ್ಟಾಪ್ ಮಾಡ್ಬೋದು ಆ್ಯಡ್ಸ್ನ. ನೋಡಿ, ನಿಮ್ಮ ಒಂದು ಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪ್ ಇದ್ದೇ ಇರುತ್ತೆ, ಎಲ್ಲರ ಫೋನಲ್ಲೂ ಇದ್ದೇ ಇರುತ್ತೆ. ಸೊ ಈಗ ನೋಡಿ, ನನ್ನ ಒಂದು ಫೋನಲ್ಲಿ ರೆಡ್ಮಿ ಫೋನಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಪ್ ಇದೆ. ಸೊ ನಾನು ಇದನ್ನು ಓಪನ್ ಮಾಡ್ಕೊಳ್ತೀನಿ. ಇದನ್ನು ಓಪನ್ ಮಾಡಿದಾಗ ನಿಮ್ಗೆ ಈ ಥರ ಬಂದುಬಿಡುತ್ತೆ. ಓಕೆ, ಸೊ ಇಲ್ಲಿ ರೆಡ್ಮಿ ಫೋನ್ ಅವ್ರಿಗೆ ಈ ಥರ ತೋರಿಸ್ತಾ ಇದೆ. ಫಸ್ಟ್ ಒನ್ ಅಬೌಟ್ ಫೋನು ಮತ್ತು ಸಿಸ್ಟಮ್ ಆ್ಯಪ್ ಅಪ್ಡೇಟರು ಈ ಥರ ತೋರಿಸ್ತಾ ಇದೆ. ಕೆಲವರು ಬೇರೆ ಫೋನಲ್ಲಿ ಬೇರೆ ಥರ ತೋರಿಸ್ತಾ ಇರುತ್ತೆ. ಆಯಿತಾ, ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ, ಇನ್ ಕೇಸ್ ನಾನು ಇವಾಗ ತೋರಿಸ್ತಾ ಇರುವಂಥ ಆಪ್ಷನ್ ನಿಮ್ಗೆ ಏನಾದ್ರು ಸಿಗಲಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ನೋಡಿ, ಇಲ್ಲಿ ಜಸ್ಟ್ ಇಲ್ಲಿ ಓಪನ್ ಮಾಡಿಕೊಂಡು ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಒಂದು ಕನೆಕ್ಷನ್ ಆ್ಯಂಡ್ ಶೇರಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಆಯಿತಾ, ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನಿಮಗೆ ಏರೋಪ್ಲೇನ್ ಮೋಡ್ ಕೆಳಗಡೆ ಪ್ರೈವೇಟ್ DNS ಅಂತ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ನೋಡಿ, ಈಗ ನಾವು ಈ ಪ್ರೈವೇಟ್ DNS ಇಂದ ನಾವು ಆ್ಯಡ್ಸ್ಗಳು ಬರ್ದಿರೋಂಗೆ ಮಾಡ್ಬೋದು. ಇನ್ ಕೇಸ್ ಈ ವಿಡಿಯೋನ ಯಾರಾದರೂ ಬೇರೆ ಫೋನು, ಲೈಕ್ ಇವಾಗ ವಿವೋ ಫೋನ್ ಆಗ್ಬೋದು ಅಥವಾ ರಿಯಲ್ಮಿ ಫೋನ್ ಆಗ್ಬೋದು, ಈ ಥರದವ್ರು ನೋಡ್ತಾ ಇದ್ದರೆ ನಿಮಗೆ ಈ ಒಂದು ಆಪ್ಷನ್ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಒಂದು ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಸರ್ಚ್ ಬಟನ್ ಇದ್ದೇ ಇರುತ್ತೆ. ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ನೀವು ಸರ್ಚ್ ಮಾಡಬೇಕು ಏನಂತ, ಪ್ರೈವೇಟ್ DNS ಅಂತ. ಓಕೆ, ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ತುಂಬ ಜನ ಆಮೇಲೆ ಕಮೆಂಟ್ ಮಾಡ್ತೀರಾ ನನಗೆ ಸಿಕ್ಕಲಿಲ್ಲ ಅಂತ. ನೋಡಿ, ಪ್ರೈವೇಟ್ ಅಂತ ಸರ್ಚ್ ಮಾಡಿದ ತಕ್ಷಣ ಇದು ಬರುತ್ತೆ. ಫಸ್ಟ್ ಆಪ್ಷನ್ನು ಪ್ರೈವೇಟ್ DNS ಮೇಲೆ ಕ್ಲಿಕ್ನ ಮಾಡಿ. ಆಯಿತಾ, ಸೊ ನಾನು ಆವಾಗಲೇ ಓಪನ್ ಮಾಡಿದ್ನಲ್ಲ, ಅದನ್ನು ಇವಾಗ ನಾನು ಓಪನ್ ಮಾಡ್ಕೋಬೋದು. ಇಲ್ಲೇ ಕನೆಕ್ಷನ್ ಆ್ಯಂಡ್ ಶೇರಿಂಗ್ ಮೇಲೆ ಕ್ಲಿಕ್ನ ಮಾಡಿ, ಪ್ರೈವೇಟ್ DNS ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ನಿಮಗೆ ಇಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ ಆಫ್ ಅಂತ. ನೀವಿಲ್ಲಿ ಏನು ಮಾಡಬೇಕು ಅಂತಂದರೆ ಪ್ರೈವೇಟ್ DNS ಪ್ರೊವೈಡರ್ ಹೋಸ್ಟ್ ನೇಮ್ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡಿದಾಗ ನಿಮಗಿಲ್ಲಿ ಈ ಥರದೊಂದು ಬಾಕ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ಆ್ಯಕ್ಚುಲಿ ನಾನು ಇವಾಗ ಹೇಳೋದನ್ನು ನೀವು ಟೈಪ್ ಮಾಡ್ಕೋಬೇಕು. ಏನಂತಂದರೆ ಸ್ಮಾಲ್ ಲೆಟರಲ್ಲಿ DNS ಡಾಟ್, ಓಕೆ, ಚುಕ್ಕಿ ಹಾಕಬೇಕು, ಕಾಮ ಹಾಕಬೇಡಿ. ಇಲ್ಲಿ ಚುಕ್ಕಿ ಇದೆ ನೋಡಿ, ಇದನ್ನು ಹಾಕಿ. ಓಕೆ, ಇದನ್ನು ಹಾಕ್ಲೇಬೇಕಿಲ್ಲ ಅಂದ್ರೆ ವರ್ಕಾಗಲ್ಲ. ಆಯಿತಾ, ಸೊ ಅದಾದಮೇಲೆ ಆ್ಯಡ್ ಗಾರ್ಡ್ ಅಂತ ಹಾಕಿ, ಅದಾದಮೇಲೆ ಡಾಟ್ ಹಾಕಿ, COM ಅಂತ ಹಾಕಿ. ಇಲ್ಲಿ ಸ್ಪೇಸ್ ಬರಬಾರ್ದು, ಸ್ಪೇಸ್ ಇಲ್ದಂಗೆ ಬ್ಯಾಕಿಗೆ ಬಂದುಬಿಟ್ಟು ಸ್ಪೇಸ್ ಇಲ್ದಂಗೆ ಹಾಕಿ. ಈ ಥರ ಹಾಕ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ನ ಮಾಡಿ. ಈಗ ನಿಮ್ಮ ಒಂದು ಫೋನಲ್ಲಿ ಒಂದು ಸೆಟ್ಟಿಂಗ್ ಆನ್ ಆಗುತ್ತೆ. ಈಗ ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರೋದಿಲ್ಲ. ನೋಡಿ, ಈಗ ತುಂಬ ಇಂಪಾರ್ಟೆಂಟ್, ಯಾವ ಅಡ್ವರ್ಟೈಸ್ಮೆಂಟ್ಸ್ಗಳು ಬರೋದಿಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್. ನೋಡಿ, ಈಗ ನೀವು ಫೇಸ್ಬುಕ್ಕಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತಲ್ಲ, ನೀವು ಈಗ ನನ್ನ ವೀಡಿಯೋ ಓಪನ್ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ಸ್ ಬರೋದು ಈ ಥರ ಬಂದಿರುತ್ತೆ. ಆ ಥರದ್ದು ಬಂದೇ ಬರುತ್ತೆ. ಯೂಟ್ಯೂಬಲ್ಲಿ ಯಾವುದಾದ್ರೂ ವೀಡಿಯೋ ಓಪನ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ. ಕೇವಲ ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಸ್ಟಾಪ್ ಆಗೋದು ಈಗ ಯಾವುದೇ ಆ್ಯಪನ್ನು ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಆ್ಯಡ್ಸ್ಗಳು ಬರುತ್ತೆ, ಏನೇನೋ ಮೇಲ್ಗಡೆ ಇಮೇಜೆಲ್ಲ ತೋರಿಸುತ್ತೆ, ಈ ಥರದ್ದೆಲ್ಲ ಕಿರಿಕಿರಿ ಇರ್ತವೆ ನೋಡಿ, ಅಂಥವು ಸ್ಟಾಪ್ ಆಯ್ತವೆ. ಆಯಿತಾ, ಈಗ ಯಾವುದೋ ವೆಬ್ಸೈಟ್ಗೆ ಹೋಗ್ತೀರಾ, ಮೇಲ್ಗಡೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರೋದು, ಕೆಳಗಡೆ ಏನೇನೋ ಬರೋದು, ಈ ಥರದ್ದೆಲ್ಲ ಸ್ಟಾಪ್ ಆಯ್ತವೆ. ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ನಾನು ಆನ್ ಮಾಡಿಕೊಂಡು ತುಂಬ ವರ್ಷಗಳಾಯಿತು. ನನ್ನ ಫೋನಲ್ಲಿ ಯಾವುದೇ ಆ್ಯಪನ್ನು ಓಪನ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ಸ್ಗಳೇ ಬರೋಲ್ಲ, ಆರಾಮಾಗಿ ಯೂಸ್ ಮಾಡ್ತೀನಿ. ಬಟ್ ಫೇಸ್ಬುಕ್, ಯೂಟ್ಯೂಬ್ ಆ್ಯಡ್ಸನ್ನು ನಿಲ್ಸೋಕ್ಕಾಗಲ್ಲ. ಆಯಿತಾ, ಅದು ಸಿಸ್ಟಮ್, ಅದನ್ನ ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ. ಇದು ಕೇವಲ ಇರೋದು ಆ್ಯಪ್ಸ್ಗಳು ಮತ್ತು ಇನ್ನೊಂದು ಅದು ಇದು ಓಪನ್ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ ಸ್ಟಾಪ್ ಮಾಡ್ಬೋದು. ಓಕೆ, ಸೊ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದು ನಿಮಗೆ ಈಗ ವೀಡಿಯೋ ನೋಡೋರಿಗೆ ಎಲ್ಲ ಸುಳ್ಳು ಅಂತ ಅನ್ಬೋದು. ಬೇಕಾದ್ರೆ ನೀವು ಆನ್ ಮಾಡಿಬಿಟ್ಟು ನೋಡಿರಿ, ಆಮೇಲೆ ನೀವೇ ಬಂದು ಹುಡುಕಿ ನನ್ನ ವೀಡಿಯೋ ಕಮೆಂಟ್ ಹಾಕ್ತೀರಾ, ಗುರು ವರ್ಕ್ ಆಯಿತು ಗುರು, ಈ ಥರದ್ದು ಟ್ರಿಕ್ಕು ಅಂತ. ಬೇಕಾದ್ರೆ ನೋಡಿ. ಆಯಿತಾ, ಸೊ ಆದಷ್ಟು ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಎಲ್ಲರೂ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.